ಆನೇಕಲ್ ಗಡಿ ಭಾಗದಲ್ಲಿ ಪುಂಡಾನೆಗಳ ಹಾವಳಿ ಮುಂದುವರೆದಿದೆ. ಆನೆ ದಾಳಿಗೆ ಇಬ್ಬರು ಮಹಿಳೆಯರು ಸಾವಿಗೀಡಾಗಿದ್ದಾರೆ. ಆನೇಕಲ್ ಗಡಿಯಲ್ಲಿ ಪುಂಡಾನೆಗಳ ಹಾವಳಿ ಮುಂದುವರೆದಿದ್ದು ಆನೆ ದಾಳಿಯಿಂದಾಗಿ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದಾರೆ. ಆನೇಕಲ್ ಗಡಿ ಭಾಗದ ಅಣ್ಣಿಯಾಳ ಬಳಿ ನಡೆದಿರುವ ಘಟನೆ ಇದು. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದವರ ಮೇಲೆ ಎರಗಿದ ಕಾಡಾನೆ. ಗೊಮ್ಮಾಳಪುರ, ಅಣ್ಣಿಯಾಳು, ತಳಿ ಸುತ್ತ ಅನೇಕ ದಾಂಧಲೆ ನಡೆಸ್ತಾ ಇದ್ವು ಆನೆಗಳು. ಗ್ರಾಮಕ್ಕೆ ಬಂದಂತಹ ಆನೆ ಓಡಿಸುವುದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದವರ ಮೇಲೆ ಕಾಡಾನೆಗಳು ಎರಗಿದ್ದಾವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಗ್ರಾಮಕ್ಕೆ ಆನೆ ಬಂದಿದ್ರಿಂದಾಗಿ ಗ್ರಾಮಸ್ಥರು ಅದನ್ನ ಓಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆನೆಗಳು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯರ ಮೇಲೆ ಎರಗಿದೆ. ಈ ಆನೆ ದಾಳಿಯಿಂದಾಗಿ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದಾರೆ. ಹೀಗೆ ರಾಜಾರೋಷವಾಗಿ ಆನೆಗಳು ಗ್ರಾಮದಲ್ಲಿ ಓಡಾಡ್ತಾ ಇದ್ವು. ಹೀಗಾಗಿ ಗಾಯಗೊಂಡಂತಹ ಗ್ರಾಮಸ್ಥರು ಅವುಗಳನ್ನ ಓಡಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಆನೆ ದಾಳಿ ಮಾಡಿರೋದ್ರಿಂದಾಗಿ ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದಾರೆ. ಆನೇಕಲ್ ಗಡಿ ಭಾಗದ ಅಣ್ಣಿಯಾಳ ಬಳಿ ನಡೆದಿರುವಂತಹ ಘಟನೆ ಇದು. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದವರ ಮೇಲೂ ಸಹ ಆನೆಗಳು ಎರಗಿದ್ದು ಇಬ್ಬರು ಮಹಿಳೆಯರು ಆನೆ ದಾಳಿಯಿಂದಾಗಿ ಮೃತಪಟ್ಟಿದ್ದಾರೆ. ಈಗ ಗ್ರಾಮದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾಡಾನೆ ದಾಳಿಗೆ ರೊಚ್ಚಿಗೆದ್ದಿದ್ದಾರೆ ಗ್ರಾಮಸ್ಥರು. ಹೀಗಾಗಿ ರಸ್ತೆ ತಡೆ ಮಾಡಿದ್ದಾರೆ. ಇಬ್ಬರು ಮಹಿಳೆಯರ ಸಂಬಂಧಿಕರಿಂದಲೂ ಸಹ ಪ್ರತಿಭಟನೆ. ರಸ್ತೆ ತಡೆದು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಾಡಾನೆ ನಿಯಂತ್ರಿಸದ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ಹಳ್ಳಿಗಳ ಸಮೀಪವೇ ಕಾಡಾನೆಗಳು ಓಡಾಡ್ತವೆ. ಶಾಸಕ ರಾಮಚಂದ್ರ ನೇತೃತ್ವದಲ್ಲಿ ರಸ್ತೆಯನ್ನ ತಡೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಪದೇ ಪದೇ ಹಳ್ಳಿಗಳ ಸಮೀಪದಲ್ಲಿ ಕಾಡಾನೆಗಳು ಓಡಾಡ್ತಾ ಇರುತ್ತೆ. ಆದ್ರೆ ಈ ಬಗ್ಗೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.